ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯಕ್ಕೆ ನೆರೆ ಉಂಟಾಗುವ ರೀತಿಯಲ್ಲಿ ಮಳೆ ಅಬ್ಬರಿಸ್ತಾ ಇಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಸುರಿಯುವಂಥ ಧಾರಾಕಾರ ಮಳೆಗೆ ಬಾಗಲಕೋಟೆ ಜಿಲ್ಲೆ ಮತ್ತೊಮ್ಮೆ ನಲುಗುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ನಾವೀಗ ಬಾಗಲಕೋಟೆಯ ಹತ್ತಿರ ಇರತಕ್ಕಂಥ ಬಿಳಗಿ ತಾಲೂಕಿನ ಅನುಗವಾಡಿ ಹಾಗೂ ಕಾತರ್ಕಿಯ ಮಧ್ಯದಲ್ಲಿರ್ತಕ್ಕಂಥ ಸೇತುವೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಕೇವಲ ಇದೊಂದೇ ಅಲ್ಲ, ಮುಧೋಳ ತಾಲೂಕು ರಬಕೈಬನಹಟ್ಟಿ ತಾಲೂಕಿನಲ್ಲಿರ್ತಕ್ಕಂಥ ಘಟಪ್ರಭಾ ಒಡಲಿನಲ್ಲಿರುವಂಥ ಅನೇಕ ಸೇತುವೆಗಳು, ಧವಳೇಶ್ವರ ಆಗಿರ್ಬೋದು, ನಂದಗಾಮು, ಮಿರ್ಚಿ, ಒಂಟಗೋಡಿ, ಜಮಗಿ ಬಿಕೆ, ಹೀಗೆ ಅನೇಕ ಸೇತುವೆಗಳು ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಕಾರಣ ಏನಂತಂದರೆ, ಈಗ ಘಟಪ್ರಭಾ ನದಿಗೆ ಧೂಪದಾಳ, ಬಳ್ಳಾರಿ ನಾಲ, ಮಾರ್ಕಂಡೇಯ ಈ ಒಂದು ಭಾಗದಿಂದ ಸುಮಾರು 22,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಘಟಪ್ರಭಾ ಒಡಲಿನಲ್ಲಿ ಈಗ ಸೇತುವೆಗಳು ಮುಳುಗ್ತಾ ಇವೆ. ಇದೇ ಪ್ರಮಾಣ ಇನ್ನಷ್ಟು ನೀರು ಹೆಚ್ಚುವರಿ ಆದರೆ ಗ್ರಾಮಗಳಿಗೂ ಸಹಿತ ನೀರು ನುಗ್ಗುವಂಥ ಆತಂಕ ಶುರುವಾಗಿರ್ತಕ್ಕಂಥದ್ದು. ಘಟಪ್ರಭಾ ಒಡಲಿಗೆ 30,000ದಿಂದ 50,000ದವರೆಗೆ ನೀರಿನ ಕ್ಯೂಸೆಕ್ಸ್ ವರೆಗಿನ ನೀರು ಹರಿದು ಬಂದರೆ ಆಗ ಪ್ರವಾಹದ ಸ್ಥಿತಿ ಉಂಟಾಗಿ ಗ್ರಾಮಗಳಿಗೂ ಸಹಿತ ನೀರು ನುಗ್ಗುವಂಥದ್ದು. ಇದೀಗ ಕೇವಲ ಸೇತುವೆಗಳಿಗೆ ಮಾತ್ರ ತೊಂದರೆ ಆಗ್ತಾ ಇದೆ, ಸೇತುವೆಗಳು ಮುಳುಗ್ತಾ ಇವೆ. ಹೀಗಾಗಿ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗ್ತಕ್ಕಂಥದ್ದು. ಇದೀಗ ಈ ಒಂದು ಅನುಗವಾಡಿಯಿಂದ ಬೂದಿಯಾಳ, ಕಾತರ್ಕಿ, ಕುಂದುರಿಗಿ, ಮುಧೋಳ ಹೀಗೆ ಹೋಗುವಂಥ ಈ ಒಂದು ಮಾರ್ಗ ಒಳದಾರಿ ಏನಿತ್ತು, ಈಗ ಈ ಒಂದು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಹೀಗಾಗಿ ಅನೇಕ ದೇವಸ್ಥಾನ ಈಗಾಗಲೇ ಘಟಪ್ರಭಾ ಒಡಲಲ್ಲಿರ್ತಕ್ಕಂತಹ ಮುಧೋಳ ತಾಲೂಕಿನ ಹೊಳೆಬಸವೇಶ್ವರ, ಮಾಚಕ್ನೂರು ಹೊಳೆಬಸವೇಶ್ವರ ದೇವಸ್ಥಾನ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು. 3 ನದಿಗಳು ಹರಿದಿರತಕ್ಕಂಥ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಕೃಷ್ಣ ಮತ್ತು ಘಟಪ್ರಭಾ ಅಬ್ಬರ ಚಲವಾಗಿದೆ ಅಂತ ಹೇಳ್ಬೋದು. ಕೃಷ್ಣಾ ನದಿಗೆ ಈಗ ಇಪ್ಪರಿಗೆ ಜಲಾಶಯದಿಂದ 1,21,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಅಲ್ಲಿ 2,30,000 ಕ್ಯೂಸೆಕ್ಸ್ ದಾಟಿದರೆ ಅಲ್ಲಿಯೂ ಸಹಿತ ಆ ಒಂದು ಕೃಷ್ಣಾ ಒಡಲಿನ ನದಿ ತೀರದ ಗ್ರಾಮಗಳಿಗೆ ಒಂದು ಪ್ರವಾಹ ಸ್ಥಿತಿ ಉಂಟಾಗುತ್ತೆ. ಸದ್ಯಕ್ಕೆ ರಬಕೈಬನಹಟ್ಟಿ, ಮುಧೋಳ, ಬಾಗಲಕೋಟೆಗೆ ಒಳಪಡುವಂಥ ಈ ಘಟಪ್ರಭಾ ನದಿಯ ಒಡಲಿನಲ್ಲಿ ನೀರು ಉಕ್ಕೇರಿತಾ ಇರೋದ್ರಿಂದಾಗಿ ಒಂದು ಅನೇಕ ಸೇತುವೆಗಳು, ಸುಮಾರು ಈಗಾಗಲೇ 6-7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2019ರಿಂದ ಈವರೆಗೂ ಪ್ರತಿ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣೆ, ಘಟಪ್ರಭಾ, ಮಲಪ್ರಭಾ ಈ 3 ನದಿಗಳಲ್ಲಿ ಒಂದು ಪ್ರವಾಹ ಸ್ಥಿತಿ ಉಂಟಾಗ್ತಾ ಇದೆ. ಸದ್ಯಕ್ಕೆ ಘಟಪ್ರಭಾದಲ್ಲಿ ಅಪಾಯ ಮಟ್ಟದಲ್ಲಿ ನೀರು ಹರಿತಾ ಇರೋದ್ರಿಂದಾಗಿ ಘಟಪ್ರಭಾ ಒಡಲಿನ ನದಿ ತೀರದ ಒಂದು ಜನರಲ್ಲಿ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.